ನಮಸ್ಕಾರ ದೋಸ್ತು. ಇಂದು ನಾವು ಸಬ್ಕಾನ್ಷಿಯಸ್ ಮೈಂಡಿನ ರೀಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಯೋಣ. ನಮ್ಮ ಈಗಾಗಲೇ ಗೊತ್ತಿರುವಾಗ ಸಬ್ಕಾನ್ಷಿಯಸ್ ಮೈಂಡು ಮತ್ತು ಕಾನ್ಷಿಯಸ್ ಮೈಂಡ್ ಅನ್ನೋದು ಈಗಾಗಲೇ ನಮಗೆ ಗೊತ್ತಿದೆ. ಸಬ್ಕಾನ್ಷಿಯಸ್ ಮೈಂಡು ಏನಪ್ಪ ಅಂದರೆ 90% ನಮ್ಮಲ್ಲಿ ವರ್ಕ್ ಮಾಡುತ್ತೆ. ಕಾನ್ಷಿಯಸ್ ಮೈಂಡು 10% ಅಷ್ಟೇ ನಮ್ಮ ಬಾಡಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಆಲ್ರೆಡಿ ಗೊತ್ತೈತಿ. ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಏನಾದರೂ ಯೋಜನೆಗಳನ್ನು ಅಥವಾ ಆಲೋಚನೆಗಳನ್ನು ಹಾಕಿದರೆ ಆ ಪ್ಲ್ಯಾನ್ ಏನಪ್ಪ ಅಂದರೆ ನಮ್ಮ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದು ಈಗಾಗಲೇ ಗೊತ್ತಿದೆ. ಆದರೆ ನಾವು ಏನಪ್ಪ ಅಂದರೆ ನಮ್ಮ ಅಭಿವೃದ್ಧಿಗಾಗಿ ಈಗಾಗಲೇ ಒಂದು ಹಂತದಲ್ಲಿದ್ದು ಇನ್ನು ನೆಕ್ಸ್ಟ್ ಲೆವೆಲ್ ಹಂತಕ್ಕೆ ಹೋಗ್ಬೇಕಂತ ನಾವೇನಾರು ಅಂದ್ಕೊಂಡಿದ್ರೆ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತಂದರೆ ಮೊದಲು ನಾವೇನಪ್ಪ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವೇನಪ್ಪ ಅಂದ್ರೆ ರೀಪ್ರೋಗ್ರಾಮ್ ಮಾಡ್ಕೋಬೇಕು. ಈಗ 2024ನೇ ಇಸ್ವಿಯಲ್ಲಿ ಬರ್ತಿದ್ದ ಕೆಲವೊಂದಿಷ್ಟು ನಮ್ಮ ಡಿಸೈರ್ಗಳನ್ನು ಪಟ್ಟಿ ಮಾಡ್ಕೊಳ್ಳೇಬೇಕಾಗತ್ತೆ. ಅದನ್ನು ನಾವು ಈಡೇರಿಸಿಕೊಳ್ಳಬೇಕಾದ ಆ ಡಿಸೈರ್ಗಳನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಪ್ರೋಗ್ರಾಮ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಯಾರಾದರೂ ವಿಡಿಯೋ ಇಷ್ಟ ಆದರೆ ಅಥವಾ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗಾಗಲೇ ತಿಳಿದ ಹಂಗೆ ನಮ್ಮ ಈ ವರ್ಷ 2023 ಇಸ್ವಿ ಮುಗಿದು 2024ನೇ ಇಸ್ವಿ ಕಾಲ ಇಡ್ತಾ ಇದ್ವಿ. ನಮ್ಮ ಈ ವರ್ಷದಲ್ಲಿ 2024ನೇ ಇಸ್ವಿಯಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಹಂತಗಳನ್ನು ಅಂದರೆ ನಮ್ಮ ಅಭಿವೃದ್ಧಿ ಹಂತಗಳನ್ನು ಮೆಟ್ಟಿಲನ್ನು ಏರ್ಕೊಂಡು ಸಾಧನೆಯನ್ನು ಮಾಡಲು ನಮ್ಮ ಸಾಧ್ಯ ಆಗುತ್ತೆ ಅನ್ನೋದನ್ನು ಸಾಧ್ಯವಾಗುವ ರೀತಿಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಮೊದಲು ಏನಪ್ಪ ಅಂದರೆ ಒಂದನೇ ಸ್ಟೆಪ್ಪು ಏನಪ್ಪ ಅಂದರೆ ಡಿಸೈರ್ ಅಂದರೆ ನಮ್ಮ ಇಚ್ಛೆಗಳು. ನಮಗೇನು ಬೇಕಾಗಿದೆ ಈ ವರ್ಷದಲ್ಲಿ ಏನು ಬೇಕಾಗಿದೆ ಒಂದು ಲಿಸ್ಟ್ ಮಾಡ್ಕೋಬೇಕು. ಅದನ್ನು ನಮಗೆ ಏನು ಬೇಕಾಗಿದೆ ಫಸ್ಟ್ ಏನಪ್ಪ ಅಂದರೆ ನಮಗೆ ಬೇಕಾಗಿದ್ದನ್ನು ಫಸ್ಟ್ ನಾವು ಕನ್ಫ್ಯೂಸ್ ಇಲ್ಲಾರ್ದೆ ಗೊಂದಲ ಇಲ್ಲಾರ್ದೆ ಯಾವುದು ಬೇಕಂದು ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ನಮಗೇನಪ್ಪ ಅಂದರೆ ಮೊದಲು ಡಿಸೈರ್ಗಳನ್ನು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಮಂದಿ ತಕ್ಷಣ ಈಗ ಆಗುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನದಿಂದ ನಾವೇನಪ್ಪ ಅಂದ್ರೆ ಡಿಸೈರ್ಗಳನ್ನು ರೆಡಿ ಮಾಡ್ತೀವಿ. ನಾವು ಏನಪ್ಪ ಅಂದ್ರೆ ಸಣ್ಣ ಒಂದೊಂದು ಮೆಟ್ಲನ್ನು ಹತ್ಕೊಂತ ಸಡನ್ಲಿ ನಮ್ಮ ಕನಸುಗಳನ್ನು ಈಡೇರಿಸೋದು ಫಸ್ಟ್ ನಮ್ಮಲ್ಲಿ ಕಷ್ಟ ಸಾಧ್ಯ ಇರುವಂತಹ ಏನಪ್ಪ ಅಂದರೆ ಡಿಸೈರ್ಗಳನ್ನು ಲಿಸ್ಟ್ ಮಾಡ್ಕೋಬೇಕು. ಫಸ್ಟ್ನೇದು ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ಏನಪ್ಪ ಅಂದರೆ ಆ ಡಿಸೈರ್ ಬಗ್ಗೆ ಏನಪ್ಪ ಅಂದ್ರೆ ಅಫರ್ಮೇಷನ್ ರೆಡಿ ಮಾಡ್ಕೋಬೇಕು. ಅಫರ್ಮೇಷನ್ ಅಂದ್ರೆ ಸಣ್ಣ ವಾಕ್ಯಗಳನ್ನು ಪದೇ ಪದೇ ಅವನ್ನ ನಾವೇನಪ್ಪ ಅಂದ್ರೆ ದೃಢೀಕರಿಸಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಶಾಶ್ವತವಾಗಿ ಉಳಿದು ಅದನ್ನು ನಮಗೇನಪ್ಪ ಅಂದ್ರೆ ಮುಂದಿನ ಹಂತದಲ್ಲಿ ನಮ್ಮ ಜೀವನದಾಗ ಮ್ಯಾನಿಫೆಸ್ಟ್ ಮಾಡ್ತದೆ. ಅದು ಯಾವುದೇ ರೀತಿಯ ಆಗಿರ್ಬೋದು, ನಮ್ಮ ಇಂಥದೇ ಅಂತ ಡಿಸೈರ್ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ ಅದು, ಜಾಬ್ ಇರ್ಬೋದು, ಕಾರ್ ಇರ್ಬೋದು, ವಸ್ತುಗಳ ಮನಿ ಇರ್ಬೋದು, ಆಮೇಲೆ ಯಾವುದೋ ಒಂದು ನಮ್ಮ ಏನಪ್ಪ ಅಂದರೆ ಎಕ್ಸಾಮ್ಗಳನ್ನು ನಾವು ಪಾಸ್ ಮಾಡ್ಕೊಳ್ಬೇಕಾದದ್ದನ್ನು ಪ್ರತಿಯೊಂದು ನಮಗೆ ಯಾವುದು ಒಂದು ಇಚ್ಛೆ ಇರುತ್ತೋ ಅದನ್ನು ನಾವೇನಪ್ಪ ಅಂದ್ರೆ ಡಿಸೈರ್ ರೆಡಿ ಮಾಡಿದ ನಂತರ ನಂತರ ಅಫರ್ಮೇಷನ್ ರೆಡಿ ಮಾಡ್ಕೋಬೇಕು. ಅಫರ್ಮೇಷನ್ಗಳನ್ನು ನಾವೇನಪ್ಪ ಅಂದ್ರೆ ಪದೇ ಪದೇ ಹೇಳ್ಕೊತಾ ಇದ್ವಿ ಅಂದರೆ ದಿನದಲ್ಲಿ ಅದನ್ನು ಪದೇ ಪದೇ ಅಫರ್ಮೇಷನ್ನ ವಿತ್ ಫೀಲಿಂಗ್ ಅಂದರೆ ಸುಮ್ಮನೆ ಗೊಣಗೋಡೋಕ್ಕಿಂತ ಅದನ್ನು ವಿತ್ ಫೀಲಿಂಗ್ ಜೊತೆ ನಾವೇನಪ್ಪ ಅಂದ್ರೆ ಅದನ್ನು ಅಫರ್ಮೇಷನ್ ಹೇಳ್ಕೊತ ಹೋದ್ರೆ ಅದು ಏನಪ್ಪ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಏನಂತ ಜನ್ರೇಟ್ ಅಂದ್ರೆ ಅಲ್ಲಿ ಶಾಶ್ವತವಾಗಿ ಇರುತ್ತೆ. ಆ ಉಳಿದದ್ದು ಏನಪ್ಪ ಅಂದರೆ ನಮ್ಮ ಮುಂದಿನ ಏನಪ್ಪ ಅಂದ್ರೆ ಆ ಡಿಸೈರ್ ಏನಪ್ಪ ಮಾಡುತ್ತಾ ಮ್ಯಾನಿಫೆಸ್ಟ್ ಮಾಡುತ್ತೆ. ಆದ ಕಾರಣ ಅಫರ್ಮೇಷನ್ ಪದೇ ಪದೇ ಹೇಳ್ತಾ ಇರಬೇಕು, ಚಾಟ್ ಮಾಡ್ತಾ ಇರಬೇಕು. ಚಾಟ್ ಮಾಡಬೇಕಾದ್ರೆ ವಿತ್ ಫೀಲಿಂಗ್ ಅಂದರೆ ಅದ್ರ ಮೇಲೆ ಪೂರ್ತಿ ಫೋಕಸ್ ಅಂದರೆ ಗಮನ ಇಟ್ಟು ಅದ್ರ ಶ್ರದ್ಧೆ ಇಟ್ಟು ಏನು ಹೇಳ್ತಿದ್ವಿ ಅನ್ನೋದನ್ನು ಈಗಾಗಲೇ ನಾವು ಅದನ್ನು ಪಡೆದೀವಿ ಈಗ ಎಂಬ ಭಾವನೆಯಿಂದ ನಾವೇನಪ್ಪ ಅಂದ್ರೆ ಅಫರ್ಮೇಷನ್ ಹೇಳುವುದ್ರ ಮೂಲಕ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂರನೇ ಹಂತ ಯಾವುದಪ್ಪ ಅಂದರೆ ವಿಜುವಲೇಷನ್. ಇದಂದರೆ ವಿಜುವಲೇಷನ್ ಅಂದರೆ ಕಲ್ಪನೆ ಮಾಡ್ಕೋದು. ಈಗಾಗಲೇ ನಮ್ಗೆ ಆ ವಸ್ತು ಸಿಕ್ಕಿದೆ, ಅದಕ್ಕೆ ನಾನು ಕೃತಜ್ಞತೆ ಅನ್ನೋದ್ರ ಮೂಲಕ ಆನಂತರ ಆ ವಸ್ತುಗಳನ್ನು ನಾವೇನಪ್ಪ ಅಂದರೆ ವಿಜುವಲೈಸೇಷನ್ ಮಾಡಿ ನಾವು ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಯಾವ ರೀತಿ ಅಂದರೆ ಚಿತ್ರಮಂದಿರದಲ್ಲಿ ಫಿಲ್ಮ್ಗಳನ್ನು ಯಾವ ರೀತಿ ನೋಡ್ತೀವಿ ಆ ರೀತಿ ಕಣ್ಣಿನ ಮೂಲಕ ಅದನ್ನು ಏನಪ್ಪ ಅಂದ್ರೆ ವಿಜುವಲೈಸೇಷನ್ ಮಾಡ್ಕೋಬೇಕು. ಈ ವಿಜುವಲೈಸೇಷನ್ ಮಾಡುವುದರ ಮೂಲಕ ಏನಪ್ಪ ಅಂದ್ರೆ ನಮ್ಮ ಡಿಸೈರ್ಗಳು ಮ್ಯಾನಿಫೆಸ್ಟ್ ಸಾಧ್ಯ ಆಗುತ್ತೆ. ಇದು ಉದಾಹರಣೆಗೆ ಏನಪ್ಪ ಅಂದ್ರೆ ನಾವು ಓದಬೇಕಾದ್ರೂ ಅಷ್ಟೇ, ನಾವು ಏನು ಬೇಕಾದರೂ ಜಾಬ್ ಮಾಡಬೇಕಾ ಅಥವಾ ಯಾವುದಾದ್ರು ಎಕ್ಸಾಮ್ ಪಾಸ್ ಆಗಬೇಕಂದ್ರೂ ಮೊದಲು ಏನಪ್ಪ ಅಂದರೆ CET ಪಾಸ್ ಆಗಬೇಕಂದ್ರೆ ಓದುವುದನ್ನು ನಾವು ಇದೇ ರೀತಿಯಾಗಿ ವಿಜುವಲೈಸೇಷನ್ ಮೂಲಕ ಅಥವಾ ಏನಪ್ಪ ಅಂದ್ರೆ
ಪೂರ್ತಿ ಶ್ರದ್ಧೆಯಿಂದ ಇಟ್ಟಾದಾಗ ಮಾತ್ರ ಅದು ನೆನಪು ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಇದನ್ನು ಕೂಡ ಏನಪ್ಪ ನಮ್ಮ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಯಾವುದೋ ಒಂದು ಡಿಸೈರನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತಂದ್ರೆ ಮೊದಲು ಏನಪ್ಪ ಅಂದ್ರೆ ವಿಜುಲೇಷನ್ ಮಾಡ್ಕೋಬೇಕು. ಈ ವಿಜುಲೇಷನ್ ಮೂಲಕ ನಾವು ಏನಪ್ಪ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನೇರವಾಗಿ ಆ ವಿಷಯವನ್ನು ನಾವು ತಲುಪಿಸೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಶಾಶ್ವತವಾಗಿ ಅದು ಉಳಿಯುತ್ತೆ. ಈ ರೀತಿಯ ವಿಜುಲೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡ್ಕೋಬೋದು. ಇನ್ನು 4ನೇ ಹಂತ ಯಾವುದಪ್ಪ ಅಂದ್ರೆ ಮೆಡಿಟೇಷನ್. ವೆರಿ ಇಂಪಾರ್ಟೆಂಟ್ ಅಂದರೆ ಮೆಡಿಟೇಷನ್ ಅಂದರೆ ಎಲ್ಲ ಹಂತದಲ್ಲಿ ಈ ನಮ್ಮ ಇಚ್ಛೆಗಳನ್ನು ಅಥವಾ ಡಿಸೈರ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾದ್ರೂ ಅಥವಾ ನಮ್ಮ ಓದಿನಲ್ಲಿ ಶ್ರದ್ಧೆಗಳನ್ನು ಅಂದರೆ ಓದಿನಲ್ಲಿ ನಾವು ನೆನಪಿನ ಶಕ್ತಿನ ಇಟ್ಕೋಬೇಕಂದ್ರೆ ಅಥವಾ ಯಾವುದಾರ ಎಕ್ಸಾಮ್ CET ನೀಟ್ ನೆಟ್ ಇವನು ಯಾವುದೇ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಮೇನಿಗೆ ಬೇಕಾಗಿದ್ದು ಫೋಕಸ್ ಅಥವಾ ಏನಪ್ಪ ಅಂದ್ರೆ ಅದರ ಶ್ರದ್ಧೆಯಿಂದ ಓದಿದಾಗ ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ಏನಪ್ಪ ಅಂದ್ರೆ ಉಳಿತೈತಿ. ಅದಕ್ಕೆ ಏನು ಬೇಕಾಗಿದ್ದು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನನ್ನು ಅತಿ ಸುಲಭವಾಗಿ ನಾವು ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡುವುದರ ಮೂಲಕ ವಿತ್ ಫೀಲಿಂಗ್ ಜೊತೆ ಆಮೇಲೆ ಅಂದ್ರೇನು ಮೆಡಿಟೇಷನ್ ಮಾಡುವುದರಿಂದ ಏನು ಉಪಯೋಗಪ್ಪ ಅಂದ್ರೆ ನಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ, ಡಿಸ್ಟರ್ಬ್ ಇಲ್ಲಾರ್ದೆ ಶಾಂತವಾಗಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ನೆಗೆಟಿವ್ ಥಾಟ್ಗಳು ಪದೇ ಬರ್ತವೆ ಅಂದ್ರೇನು ಪೂರ್ತಿ ಮಿನಿಮಲೈಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮೆಡಿಟೇಷನಿಂದ. ಅದರಿಂದ ಈ ನಮ್ಮ ಯಾವುದೇ ಡಿಸೈರ್ಗಳನ್ನು ಯಾವುದೇ ಇಚ್ಛೆಗಳನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಮೊದಲು ನಾವು ಮೆಡಿಟೇಷನ್ ಮಾಡೋದನ್ನು ಕಲಿಬೇಕು. ಇದು 4ನೇ ಹಂತ ಆಗುತ್ತೆ. ಇನ್ನು ಲಾಸ್ಟ್ ಇಂಪಾರ್ಟೆಂಟಪ್ಪ ಅಂದರೆ ಯಾವುದಪ್ಪ ಅಂದ್ರೆ ಗ್ರ್ಯಾಟಿಟ್ಯೂಡ್ ತೋರಿಸೋದು, ಕೃತಜ್ಞತೆಗಳನ್ನು ತೋರಿಸೋದು. ಈಗಾಗಲೇ ನಮ್ಮ ಜಗತ್ತು, ನಮ್ಮ ಯೂನಿವರ್ಸು, ನಮ್ಮ ದೇವರು ನಮಗೆ ಈಗಾಗಲೇ ಎಷ್ಟೋ ಸಂಪತ್ತುಗಳನ್ನು ಕೊಟ್ಟಿದೆ, ಸಂಬಂಧಗಳನ್ನು ಕೊಟ್ಟಿದೆ. ನಮಗೆ ಈಗಾಗಲೇ ಇರೋದಕ್ಕೆ ಏನೇನದೋ ಅಂಥವನ್ನೆಲ್ಲನೂ ಸ್ಮರಿಸುತ್ತಾ ಏನಪ್ಪ ಅಂದ್ರೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಈಗಾಗಲೇ ಕೊಟ್ಟಿದ್ದಕ್ಕೆ. ಅನಂತರ ಮುಂದೆ ಕೊಡುವುದಕ್ಕೂ ಸಾಧ್ಯ ಆಗುತ್ತೆ. ಆ ಯೂನಿವರ್ಸಿಗೆ ಸಾಧ್ಯ ಇದೆ ಅಥವಾ ಈ ಸಬ್ಕಾನ್ಷಿಯಸ್ ಮೈಂಡಿಗೆ ಸಾಧ್ಯತೆ. ಗ್ರ್ಯಾಟಿಟ್ಯೂಡ್ ತೋರಿಸಿದ 2 ಪಟ್ಟಷ್ಟು ನಮ್ಮ ಡಿಸೈರ್ ಮ್ಯಾನಿಫೆಸ್ಟ್ ಆಗಲು ಸಾಧ್ಯ ಆಗುತ್ತೆ. ಅದನ್ನು ಗ್ರ್ಯಾಟಿಟ್ಯೂಡ್ ಜರ್ನಿಯನ್ನು ಬರೆದು ರೂಢ ಮಾಡ್ಕೋಬೇಕು. ಅದು ಗ್ರ್ಯಾಟಿಟ್ಯೂಡ್ ಜರ್ನಿಯನ್ನು ಏನಪ್ಪ ಅಂದ್ರೆ ರಾತ್ರಿ ಮಲಗುವ ಮೊದಲು ಏನಪ್ಪ ಅಂದ್ರೆ ನಾವು ಏನಪ್ಪ ಈ ದಿನದಲ್ಲಿ ನಾವು ಯಾವ್ಯಾವುದಕ್ಕೆ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಲಿಸ್ಟ್ ಕನಿಷ್ಠ ಅಂದರೆ ಒಂದು 5 ಆದರೂ ಬರೆದು ಮಲಗಿದ್ರೆ ಇದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೆಡಿಟೇಷನನ್ನು ಕೂಡ ಅಷ್ಟೇ ಬೆಳಗ್ಗೆ ಮತ್ತು ರಾತ್ರಿ ಕೂಡ ಮಾಡ್ಬೋದು. ನಾವು ಸಾಧ್ಯ ಆದ ಸಮಯದಲ್ಲೂ ಕೂಡ ಮಾಡಿದರೆ ತುಂಬ ಸಲೀಸಾಗಿ ನಾವೇನಪ್ಪ ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇದು ಏನಪ್ಪ ಅಂದರೆ ಅಫರ್ಮೇಷನನ್ನು ಕೂಡ ಅಷ್ಟೇ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಪೂರ್ತಿ ತಮ್ಮನ್ನ ಕೆಲಸವನ್ನು ಯಾವಾಗಪ್ಪ ಅಂದ್ರೆ ಮಾಡುತ್ತೆ ಅಂದರೆ ಮಲಗೋಕೆ ಇನ್ನೇನು ಪೂರ್ತಿ ನಿದ್ದೆ ಬಂದು ಅರನಿದ್ರೆ ಅಂತೆಲ್ಲ ಅವಸ್ಥೆ ಅಂತೀವಲ್ಲ, ಆ ಅರನಿದ್ರೆ ಅವಸ್ಥೆಗೆ ಹೋಗುವ ಮೊದಲು ಏನಪ್ಪ ಅಂದ್ರೆ ಅಫರ್ಮೇಷನ್ಗಳನ್ನು ಹೇಳ್ಕೊತ ಮಲಗಿದರೆ ಅದು ಏನಪ್ಪ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಏನಪ್ಪ ಅಂದ್ರೆ ಅದು ಹೋಗಿ ತಲುಪುತ್ತಾ. ಅದೇ ಮತ್ತು ಬೆಳಗ್ಗೆ ಅಂದರೆ ಎದ್ದ ತಕ್ಷಣ ಇನ್ನು ಹಾಸಿಗೆ ಮೇಲೆ ಕೂತಿದ್ದಾಗನ ಅದನ್ನೇನಪ್ಪ ಅಂದ್ರೆ ಅಫರ್ಮೇಷನ್ ಹೇಳ್ಕೊತ ಅನಂತರ ವಿಜುವಲೈಸೇಷನ್ ಮಾಡಿದ್ರೂ ಸಬ್ಕಾನ್ಷಿಯಸ್ಸಿಗೆ ಸಲೀಸಾಗಿ ಹೋಗಿ ಮುಟ್ಟುತ್ತೆ. ಈ ಕೆಲಸಗಳನ್ನು ಸತತವಾಗಿ 21 ದಿವಸ ಅಥವಾ 30 ದಿವಸ, 1 ತಿಂಗಳ ತನಕ ಇದನ್ನು ಮಾಡುವುದರ ಮೂಲಕ ನಾವು ಏನಪ್ಪ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಅನ್ಬೋದು ನೀವು. ಇದ್ರೊಳಗೆ ಏನು ಕೆಲವೊಂದಿಷ್ಟು ಮಂದಿ ಏನಂತಾರೆ ಲಾ ಆಫ್ ಅಟ್ರಾಕ್ಷನ್, ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ. ಆದರೆ ಕೆಲವೊಂದಿಷ್ಟು ಇದು ಸುಳ್ಳು, ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ ಅಂತೇಳಿ. ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಆ ರೀತಿ ಮೈಂಡ್ಸೆಟ್ ಬಿಟ್ಟು ಆಗುತ್ತೆ ಅಂತ ಯೋಚನೆ ಮಾಡಿ ಇದರಿಂದ ಒಮ್ಮೆ ಪ್ರಯತ್ನ ಪಟ್ಟು ನೋಡಿರಿ. ಇದರಿಂದ ನಾವೇನು ಕಳ್ಕೋವಂಥದ್ದು ಏನೂ ಇಲ್ಲ. ಅದು ಪ್ರಯತ್ನ ಪಟ್ಟು ನೋಡಿರಿ, ತಾನು ಕೆಲಸನೇ ಆಗೇ ಆಗುತ್ತಾ. ಏನಪ್ಪ ಅಂದ್ರೆ ನಮ್ಮ ಗುರಿಯ ಕಡೆಗೆ, ನಮ್ಮ ಚಿತ್ತದ ಕಡೆಗೆ ನಾವು ಫೋಕಸ್ ಮಾಡಿದಷ್ಟು ಏನಪ್ಪ ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು ಮ್ಯಾನಿಫೆಸ್ಟ್ ಆಗೇ ಆಗ್ತಾವೆ. ಆದ್ದರಿಂದ ಇದನ್ನೊಮ್ಮೆ ಟ್ರೈ ಮಾಡಿರಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡ್ಕೊರಿ, ನಮ್ಮ ಡಿಸೈರ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.